ಇಂದು ಬಡತನದ ಭೂತ ಮನೆ ಮಾಡಿಕೊಳ್ಳುತ್ತಿರಲಿಲ್ಲಮ್ಮ. ಪ್ರತಿಯೊಬ್ಬನು ತನ್ನ ಸಾಗರದ ಮತಲಗೈದು ಅದರೊಳಗಿಂದ ಹುಟ್ಟಿದ ಲಕ್ಷ್ಮಿಯನ್ನು ಮಾಯಿಸಿ ಮನ ಮೋಹಕ ಜೀವನ ಸಾಗಿಸುತ್ತಿರುವಾಗ ನಾನೇಕೆ ನಿಸ್ವಾರ್ಥ ಜೀವಕ್ಕಾಗಿ ಚಿಂತಿಸಲಿ? ಅಲ್ಲ, ಈ ಸಮಾಜದಲ್ಲಿರುವ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಆ ಮಹಾತ್ಮ ಗಾಂಧೀಜಿ ನಿಸ್ವಾರ್ಥಿಯಾಗಿರೋದ್ರಿಂದ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಕೊನೆಗೆ ಆ ನಿಸ್ವಾರ್ಥಿ ಮಹಾತ್ಮನಿಗೆ ದೊರಕದ್ದು ಸ್ವಾರ್ಥಿಯೊಬ್ಬನ ಗೊಂದಲವೇ? ಇದೇ ಅಲ್ಲವೇ ನಿಸ್ವಾರ್ಥಿ ಜೀವನಕ್ಕೆ ಸಿಕ್ಕ ಪ್ರತಿಫಲ? ನೋಡ ಕಮಲ, ಜೀವನ ಇರುವುದೊಂದೇ, ಮುಂದೆ ಹುಟ್ಟುವ ಭರವಸೆ ಇಲ್ಲ, ನಾಳೆವರೆಗೆ ಬದುಕುವ ಗ್ಯಾರಂಟಿಯೂ ಇಲ್ಲ. ಇಂಥ ಜೀವನದಲ್ಲಿ ಸಿಗುವ ಅಮೂಲ್ಯ ವೇಳೆಯನ್ನು ನ್ಯಾಯ ನೀತಿ ಎಂದು ಕಾದು ಕುಳಿತು ಜೀವನ ಹಾಳು ಮಾಡಲು ನನಗೆ ಇಷ್ಟ ಇಲ್ಲ. ಈ ಜೀವನದಲ್ಲಿ ಆಸೆಗಳನ್ನು ಅನುಭವಿಸುವವನೇ ಅತಿ ಹಣ. ಆಸೆಗಳನ್ನು ಅನುಭವಿಸಲು ಅನ್ಯಾಯ ದಾಟಬೇಕು. ಅನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಗಳನ್ನು ಮಾರಿಕೊಳ್ಳಬೇಕು. ನೋಡು, ದುರಾಸೆಗೆ ಬಿಟ್ಟು ನೀನು ನಿನ್ನ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳೋದಕ್ಕೆ ಕೂಡ ಸಿದ್ಧವಾಗಿದ್ದೀವಿ. ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧವೇ ನಾವು. ಹಾಗಾದ್ರೆ ಹೇಳ, ಇನ್ನು ಈ ನನ್ನ ಮುಂದಿನ ಜೀವನಕ್ಕೆ ಮಾರ್ಗದರ್ಶಿಯಾಗಿ ಯಾರು? ಇತ್ತಾನಲ್ಲಮ್ಮ ಇನ್ನೊಬ್ಬನ ಚಂದ್ರಣ್ಣ. ನ್ಯಾಯ ನೀತಿ ಎಂದು ಧರ್ಮ ಜೀವನ ಬಯಸುವ ಕರ್ಮೆ ಅವರೇ ನಿನ್ನ ಮಾರ್ಗದರ್ಶಕ. ಅಲ್ಲ, ಅತಿ ಲಾಲಾಸೆಯೇ ನರಕ, ಅರಿವಿನ ನಿವಾಸವೇ ಸ್ವರ್ಗ ಎಂದುತ್ತೇವೆ. ಈ ಸ್ವರ್ಗದ ಜೀವನವನ್ನು ದೂರ ಮಾತ್ರ ಹೋಗಬೇಡ. ನಿನ್ನ ಬಾಲಕೋಪದೇಶಕ್ಕೆ ಮರಳಾಗುವ ಬಾಲಕ ನಾನಲ್ಲ. ನಾನು ಕಾಣುವ ಕನಸು ನಾನು ಸಾಗಬೇಕಾದರೆ, ನಮ್ಮ ಪಿತ್ತಾಗಿನ ಸೊತ್ತನ್ನು ಮರಳಿ ಪಡೆಯಬೇಕಾದರೆ ನಾನೀಗಲೇ ಮನೆಯನ್ನು ತೊರೆಯಬೇಕು. ನಾನೀಗ ಮನೆಯನ್ನು ತೊರೆಯುತ್ತಿದ್ದೇನೆ. ಅತಿ ಆಸೆ ದುರಾಸೆ ಇರುವ ದುಶ್ಚಟಗಳಿಗಿದ್ದು ತನ್ನ ಜೀವನವನ್ನು ಅಧೋಗತಿಯ ದಾರಿಗೆ ತರ್ತಾರೆ. ಸುಖ ಸಂತೋಷವಾಗಿ ಬಾಳಬೇಕಾದ ಇಂಥ ಸಮಯದಲ್ಲೂ ಕೂಡ ಮನೆ ಇರುವ ಜವಾಬ್ದಾರಿಯನ್ನು ಕೊಟ್ಟು ಚಿಂತೆ ಎನ್ನುವ ಚಿಂತೆಯಲ್ಲಿ ಬೆಂದು ಬೆಂದಾಗಿ ಹೋಗಿದ್ದಾರೆ. ಹೇಗೆ ವಾಪಸ್ ಇಷ್ಟ ನಾನು ನಿಮ್ಮಲ್ಲಿ ಬೇಡ ವಿಷಯದಲ್ಲಿ ಸದಾ ಕಾಲ ಸುಖ ಸುಬುದ್ಧಿಯನ್ನು ಕೊಟ್ಟು ಕಾಪಾಡುತ್ತಲೇ ಮಾದೇಶ್ವರ
ತಂಗಿ ಕಮಲ, ಇವತ್ತು ನಮ್ಮ ಊರಿನಲ್ಲಿ ಭಾಗೀರಥಿಯ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದ್ದಾರಮ್ಮ. ಇಡೀ ಊರಿನಲ್ಲಿ ಅಕ್ಕ ತಂಗಿಯರಿಗೂ ಮಕ್ಕಳಿಗೂ ಹೊಸ ಬಟ್ಟೆ ಹೊಸ ಸೀರೆ ತಂದಿದ್ದಾರಮ್ಮ. ನಾನು ದಾರಿಯಲ್ಲಿ ಬರುವಾಗ ನನ್ನ ತಂಗಿ ಒಂದು ಸೀರೆ ಬರೆ ತೆಗೆದುಕೊಂಡು ಹೋಗಬೇಕೆಂದು ಅಂದುಕೊಂಡಿದ್ದ. ಇವತ್ತಿನ ದಿವಸ ನಿನಗೆ ಬಳೆ ಯಾವ ಜನ್ಮದಲ್ಲಿ ಬಾಯಿ ತಪ್ಪಿದೆ ನಿನ್ನಿಂದ ಅಲ್ಲ ನನಗೆ ಗೊತ್ತಿತ್ತು. ದೇವರೇ ನನಗೆ ಕೊಟ್ಟು ಬರಬೇಡ. ನೀ ಚಿತ್ಸದಲ್ಲ ಏನು ಗೊತ್ತಮ್ಮ. ಅಲ್ಲ ಬಡತನದ ಬೇಗೆಯಲ್ಲ ಬಿಟ್ಟು ಚಿಂತಿಸೋದಕ್ಕೆ ಸಿರಿತಂದ ವಿಷಯವಾದ್ರೆ ಕಮಲ, ನೀ ಚಿಂತಿಸದಲ್ಲ ನಾಟ್ಯಕ್ಕೆ ನಡಕೇನು ಗೊತ್ತಂತಮ್ಮ. ಮೂತೋಟದಲ್ಲಿ ಆಳುತ್ತಿರುವ ಪತಂಗವು ಅಗ್ನಿ ಊರಿಗೆ ಮೊದಲಾಗಿ ಓದುತ್ತಿಲ್ಲ. ಅವನು ಹೋಗಲಿ ಬಿಡು. ಅವನಿಗೆ ಹಣದ ಹುಚ್ಚಿನಲ್ಲಿ ದಾವಾಗ್ನಿ ಹೆಚ್ಚಾಗಿದ್ದೆಯಮ್ಮ. ಒಂದು ದಿನ ಅವನು ಬಂದೇ ಬರ್ತಾನಮ್ಮ. ನನ್ನ ಜೀವನವರೆಗೂ ಅಲ್ಲ ನೋಡು, ನನ್ನ ಮಾತ್ರ ಕೇಳಿ. ಹೆತ್ತು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅಣ್ಣನೇ ಸರ್ವಸ್ವ ಅಂತ ಹೇಳ್ತಾರೆ. ಆ ಮಾತನ್ನ ನೀನಿಲ್ಲಿಗೆ ಕೃತಿಗೆ ತಂದು ಬಿಟ್ಟೆ. ನನ್ನ ಹೆತ್ತ ತಂದೆಯ ಸಮಾನ. ಹಾಗಾಗಿ ನೀನು ತುಳಿದು ಬೆರಸಿಸಿ ಬರುವ ಆ ನಿನ್ನ ಮುಖವನ್ನು ನೋಡ್ತಾ ಇದ್ರೆ ಅಣ್ಣ ನಮ್ಮ ಕಣ್ಣು ಕತ್ತರಿಸಿ ಬಂದಂತಾಗುತ್ತದೆ. ಇದೇಕ ಮಕ್ಕಳು ಸತ್ಯವಾದಂತ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾಡಿ ಜೀವಿಸುವುದಮ್ಮ. ಸತ್ಯ ಅರ್ಜುನಂತ ಮಹಾರಾಜನಿಗೆ ತಪ್ಪಲಿಲ್ಲ ಸುಡುಗಾಡಕ್ಕಾದ ಇನ್ನು ನಾನ್ಯಾವ ಮಾತಾಡ ಇಂಥ ಮಹಾನ್ ವ್ಯಕ್ತಿಗಳಿಗೆ ಅದು ಬರ್ತಿದೆಯಮ್ಮ. ಕಷ್ಟ ಮಾಡುವವರಿಗೆ ಕಡೆಗೆ ಬರ್ತಿದ್ದೀರಮ್ಮ. ಕಷ್ಟ ಮಾಡುವವರಿಗೆ ಕಡೆಗೆ ಬರ್ತೀಯ. ನೀನು ಚಿಂತೆ ಮಾಡಬೇಡಮ್ಮ. ಬೆಟ್ಟದ ಮೇಲಿದ ತೆರೆ ಮೇಲಿದೆ ವಿಘ್ನ ನಿವಾರಕ ವಿನಾಯಕ ನಿನ್ನ ವಿವಾಹವನ್ನು ಮಾಡುವ ಹೊರತು ಯಾಕೆ ಹೀಗೆ ಮದುವೆ ಚಿಂತೆಯನ್ನು ಮಾಡ್ತಾ ಇದ್ದೀನಿ? ನಾನು ನಿನಗೆ ಅಷ್ಟೊಂದು ಮಾತಾಡಿದ್ದು ನಾನು ಈ ಮನೆಯಿಂದ ಬೇಗ ಹೊರಟಬೇಕು ಅಂತ ಇದ್ದೀನಿ. ಬೇಸರ ಯಾವುದಮ್ಮ? ನಿನ್ನೊಡನೆ ಒಡಗೂಡಿ ಮದುವೆ ಎಂಬ ಮಂಟಪದಲ್ಲಿ ಸೇತುವೆಯನ್ನು ಕಟ್ಟುವುದು ನನಗೆ ಬೇಸರವಿಲ್ಲಮ್ಮ. ಕಮಲ, ಹೇಳು. ಹಾಗಲ್ಲ, ಹೆತ್ತ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿರುವ ನೀನಿನ ಮನದನ್ನು ಬಿಟ್ಟು ಹೋಗೋದಕ್ಕೆ ಖಂಡಿತವಾಗ್ಲೂ ನನಗೆ ಮನಸ್ಸಿಲ್ಲ. ನಾನು ಮನಸ್ಸು ಹೋಗುತ್ತೀನಿ. ಆದರೆ ನಿನ್ನ ಮುಕ್ತ ಜನರಿಗೆ ಎಂತವರು ಬರುವ ಎಂದು ಮನ ಚಳವಳಿಸುತ್ತದೆ. ಈಗಿನ ಈ ಸಮಾಜದಲ್ಲಿ ವರದಕ್ಷಿಣೆ ಎನ್ನುವುದು ಬೆಳಕುತವಾಗಿದೆ. ಅದನ್ನು ಹೊರಗುಗೊಳಿಸೋದಕ್ಕೋಸ್ಕರ ಈ ನಮ್ಮ ಸರ್ಕಾರ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗ್ತದೆ. ಇಂದಿನ ಸಮಾಜದಲ್ಲಿ ಶ್ರೀಮಂತರು ಹಣವಂತರು ಇದೇ ವಿದ್ಯಾವಂತರು ಇದೇ ಶ್ರೀಗಳು ವರದಕ್ಷಿಣೆ ಎಂಬ ಅಸಲಿನ ಹೇಳಿದ್ರು ಬಂದಿದ್ದಾರಮ್ಮ. ನೀ ಬಡ ಕಾರಣಕ್ಕಾಗಿ ಬಡ ಕನ್ಯೆಯನ್ನು ಮದುವೆಯಲ್ಲಿ ರಶ್ಮಿಯಾಗಿ ಕೊಟ್ಟಿದ್ದಾರಮ್ಮ. ಕೆಂಗಟ್ಟು ಕೊಡುತ್ತಿದ್ದಾರೆ ಕಷ್ಟವಾದರೂ
ಪರವಾಗಿಲ್ಲ, ಸಾಲವಾದ ಪರವಾಗಿಲ್ಲ, ನಿನ್ನನ್ನು ಅರಮನೆಗೆ ಕಳಿಸಿರೋ ಬದಿ ಮಾಡ್ತೀನಿ. ಅಣ್ಣ ಈ ನಿನ್ನ ಮಾತಿಗೆ ಏನಾದ್ರೂ ಪರಿಹಾರ ನೋಡು, ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ನಾಳೆ ಊಟ ಮಾಡೋಣ. ಏನು ಸಮಾಜ ಇದು ಸ್ವಾರ್ಥ ಸಮಾಜ, ಇದು ಮೂಢ ಸಮಾಜ. ಸಮಾಜ ಇದು ಸ್ವಾರ್ಥ ಸಮಾಜ, ಸಮಾಜ ಇದು ಮೂಕ ಸಮಾಜ, ಸಹಕಾರ ಸೌಜನ್ಯ ಬರದ ಸಮಾಜ, ಇದು ಸ್ವಾರ್ಥ ಸಮಾಜ, ಇದು ಮೂಕ ಸಮಾಜ, ಸಮಾಜ ಇದು ಸ್ವಾರ್ಥ ಸಮಾಜ. ದಿನವಾದ್ರೂ ಸಾಲದು, ವರ್ಷವಾದ್ರೂ ಸಾಲದು. ಬಾರ ಈ ಚಿಂತೆ ಬಿಟ್ಟು ಊಟ ಮಾಡುವ. ಯಾರು? ವಿಜಯ್. ನಮಸ್ಕಾರ ವಿಜಯ್. ಈ ನಿಶೆ ವೇಳೆಯಲ್ಲಿ ಬಂದಾಯ್ತಲ್ಲ, ವಿಷಯ ವೇಳೆಯಲ್ಲಿ ರವಿ ಮೂಡುವನು ಅಲ್ಲ ಅಲ್ಲ, ಚಂದ್ರನೇ ಮೂಡುವನು. ಜನರ ಕುರ್ತಿಯಲ್ಲಿ ಕುದಿಯಲು ಆಗಮಿಸದೆ ಆಚರಣೆ ವಿಜಯ್. ಚಂದ್ರು, ನನ್ನ ಆಗಮನವೇನು ನಿನಗೆ ಎಂದು ಹೊಸದೆ? ಹಣದ ಮಲದಿಂದ ಲಕ್ಷ್ಮೀ ಪುತ್ರನ ನಾನೆಂದು ಎಂದಾದರೂ ನಿನ್ನನ್ನು ಕೀಳಾಗಿ ಕಂಡಿದ್ದೇನೆ. ಕೃಷ್ಣ ಕುಚಲರ ಸ್ನೇಹವನ್ನು ನೆನೆಸಿಕೊ. ಅವರದು ಸಹ ಬಡವರ ಶ್ರೀಮಂತರ ಸ್ನೇಹವಲ್ಲದೆ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ನಿರಾಚಾರ ಎಂದಾದರೂ ನವಯುಗದ ಹಣವಂತರು ಶೀಲವಂತರು ಎಂದು ನಾನು ಕಂಡಿದ್ದೇನೆ. ನಾನು ನಯವಂಚಕರೆಂದು ಕಂಡಿದ್ದೇನೆ. ಚಂದ್ರು, ಇಂದೇಕೋ ಹೊಸ ನುಡಿಗಳ ಸುರಿಮಳೆಯಲ್ಲಿ ಸುರಿಸಲು ಆರಂಭಿಸಿದೆಯಲ್ಲ, ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ.
ಹಣಕ್ಕೆ ಬೆಲೆ ಕೊಡಲ್ಲ, ಹಣಕ್ಕೆ ಬೆಲೆ ಕೊಡಲ್ಲ ಎಂದು ಹೇಳುವ ನೀನು ಮುಂದೆ ವರದಕ್ಷಿಣೆಯಲ್ಲಿ ನನ್ನ ತಂಗಿಯನ್ನು ಮದುವೆ ಆಗುತ್ತೀಯಾ? ಈ ವರದಕ್ಷಿಣೆಯ ಭೀಕರತೆಯನ್ನು ಕಂಡು ಈ ನನ್ನ ಗೆಳೆಯನ ಮನಸ್ಸು ನಿರ್ಮಲ ಸ್ನೇಹವನ್ನೇ ಶ್ರಮಿಸುವಂತಾಗಿದೆಯಲ್ಲ ಚಂದ್ರು. ಎಲ್ಲವರಲ್ಲ ಈ ನಿನ್ನ ಮಿತ್ರ. ಸತ್ಯವಾಗೂ ಈ ಹಣದ ಮದ ನನ್ನ ತಲೆಗೆ ಏರಿಲ್ಲ. ನಿನಗೆ ಅಷ್ಟೊಂದು ಸಂಶಯವಿದ್ದರೆ ತೆಗೆದುಕೊಳ್ಳಿ ನನ್ನ ವಚನವನ್ನು. ನೀ ಒಪ್ಪುವುದಾದರೆ ಬೆಳೆದು ನಿಂತೇವೆ ನಿನ್ನ ತಂಗಿಯ ಕಮಲೆಯನ್ನು ವರದಕ್ಷಿಣೆ ಇಲ್ಲದೆ ಒರಿಸಲು ಸಿದ್ಧನಾಗಿರುವೆ. ಈ ಮಾತು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ. ವಿಜಯ್, ನೀನು ಹೇಳುವ ಮಾತು ಹೌದು ಮಿತ್ರ, ಹೌದು ಮಿತ್ರ. ಈ ನುಡಿಯು ಸೂರ್ಯಚಂದ್ರ ಇರುವಷ್ಟೇ ಸತ್ಯ. ಈ ನನ್ನ ಕಾರ್ಯ ಕೈಗೂಡಿದರೆ ಬಡತನದ ಕಡಲಲ್ಲಿ ಕಲ್ಲು ಮನೆಯ ಜೊತೆ ಮಾಣಿಕ್ಯವೂ ಸಿಗುತ್ತದೆ ಅನ್ನುವುದು ಈ ಸಮಾಜದ ತೋರಿಸಿಕೊಳ್ಳು. ಕ್ಷಮಿಸು ಮಿತ್ರ, ಕ್ಷಮಿಸು. ಬಣ್ಣದ ಬೇಗೆಯಲ್ಲಿ ಬಿಟ್ಟ ಅವಿಯದೆ ನಿನ್ನನ್ನು ಕಡು ನುಡಿಯನ್ನು ಆಡಿಬಿಟ್ಟೆ. ಕೇಳು ನುಡಿಯುವ ನೀನೆಂದು ಅವನನ್ನು ಅಂದುಕೊಂಡೆ. ವಿಜಯ್, ತಪ್ಪು ನಿನ್ನದಲ್ಲ ಮಿತ್ರ, ಅದು ಈ ಶ್ರೀಮಂತರ ಸಮಾಜದ್ದು. ಅವರು ಮದುವೆಯನ್ನು ವ್ಯಾಪಾರಗೊಳಿಸಿ ಅದರ ಬೆಲೆ ಗಗನಕ್ಕೆತ್ತರೆ ಏರಿಸಿದ್ದಾರೆ. ವರದಕ್ಷಿಣೆ ಸಂತೆಯಲ್ಲಿ ಬಡವರಿಗೆ ವ್ಯಾಪಾರ ಇಲ್ಲದೆ ಈ ನಿನ್ನ ಕಡು ನುಡಿಗೆ ಕಾರಣ. ನೀನು ನಿಜವಾಗಿಯೂ ಬುದ್ಧಿವಂತ. ಅಗ್ನಿಯೊಡನೆ ಕೋಪಿಸಿಕೊಂಡು ಕಾದಾಡಿ ಮೈ ಸುತ್ತಿಕೊಂಡು ಕಡೆಯ ಪಾಡು ನಿನ್ನದಲ್ಲ, ಮೂರ್ಖ ಕಡೆಯ ಪಡೆಯಾಯಿತು ನನ್ನದು. ವ್ಯಥೆಯನ್ನು ಮರೆತು ವಿಷಯಕ್ಕೆ ಬಾ ಚಂದ್ರು. ನಿನ್ನ ತಂಗಿಯನ್ನು ಕೊಟ್ಟು ಬೀಗತನ ಬೆಳೆಸುವೆಯೋ ಅಥವಾ ನನ್ನ ಕಡು ನುಡಿಗಳಿಂದ ನಿನ್ನ ಮುಕ್ತ ಮನ ನಡೆಸಿ ಕೊಳ್ಳಲೆ? ಇಲ್ಲ ಮಿತ್ರ, ಇಲ್ಲ ಮಿತ್ರ. ನಿನ್ನ ತಂಗಿ ನಿಜವಾಯಿತು ಯಾವುದರಲ್ಲಿ ಕಡಿಮೆ ಇದ್ದಾಳೆ? ಸೌಂದರ್ಯದಲ್ಲಿ, ವಿನಯದಲ್ಲಿ. ನಾನು ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದೇನೆ ನಿನ್ನ ತಂಗಿಯ ಕಮಲಗಳನ್ನು. ನಿನ್ನ ನುಡಿಗಳಿಂದ ಹೆಜ್ಜೆ ಹೆಜ್ಜೆಗೂ ನಾನು ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ತುಂಬಾ ಧನ್ಯವಾದಗಳು, ಧನ್ಯವಾದಗಳು. ಸ್ವಲ್ಪ ಕಾಡಿ. ತುಂಬಾ ಧನ್ಯವಾದಗಳು ಚಂದ್ರು. ವರಣ ನಿರ್ಧಾರವಷ್ಟೇ ಅಲ್ಲ, ವಧುವಿನ ಸಮ್ಮತಿಯನ್ನು ತಿಳಿದಿಕೋ. ಬಡವನ ಮನೆಯ ಚಾ ಸ್ವಲ್ಪ ಕುಡಿದು ಹೋಗ್ರಿ. ಸ್ವಲ್ಪ ಹೊರಗಡೆ ಹೋಗಿ ಚಾ ತಿಳ್ಕೊಂಡು ಬರ್ತೀವಿ.
ವಿಜಯ್, ನೀನು ನಿಜವಾಗಿಯೂ ಬುದ್ಧಿವಂತ. ನಿನ್ನ ನಿರ್ಧಾರವು ನನ್ನನ್ನು ಮೂಗನಾಗಿ ಮಾಡಿದೆಯಪ್ಪ. ನನ್ನ ತಂಗಿ 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 ಕಮಲ, ವಿಜಯನ ಬಾಳ ಸಂಸಾರದಲ್ಲಿ ನಿನಗೆ ವಿಷಯದೇನಮ್ಮ? ಅಲ್ಲ, ಮನೆ ಹಿರಿಯರಿದ್ದು ನೀರಿನ ನಿರ್ಧಾರದ ಮುಂದೆ ನಾನು ಬೇರೆ ಬೇರೆ ನೋಡಿಲ್ಲ. ಅಂದ್ರೆ ನಿನಗೂ ಇದು ಒಪ್ಪಿಗೆ ಕೂಡ ಇದೆಯಲ್ಲ ಅನಿಸ್ತದೆ. ಈ ಲಗ್ನ ಬಂದು ಹಾದಿ ಬಸವೇಶ್ವರನ ಸಾಕ್ಷಿಯಾಗಿ ನೆರವೇರಿದರೆ ನಮ್ಮಷ್ಟು ಪುಣ್ಯಶಾಲಿಗಳು ಯಾರು ಇಲ್ಲಮ್ಮ. ಅಣ್ಣ, ಸಾಕು ಸಾಕು. ಈ ನಿನ್ನ ಮಾತಿಗೆ ಕಡಿವಾಣವನ್ನು ಹಾಕಿ ಒಂದು ಊಟ ಮಾಡಲು ಬಾರಿ. ಕೈ ತುತ್ತ ತಿನ್ನಿಸಿದ್ದೆ, ತೂಗುಳವ ಹಾಡಿದ್ದೆ. ಕೈ ತುತ್ತ ತಿನ್ನಿಸಿದ್ದೆ, ತೂಗುಳವ ಹಾಡಿದ್ದೆ. ಸಂಗಿಯ ನಿನ್ನ ಬೆಳಗಿದ್ದೆ, ಸಂಗಿಯ ನಿನ್ನ ಬೆಳಗಿದ್ದೆ. ಗಂಡನ ಮರೆತು ಮರಿಯಾಡ, ಗಂಡನ ಮರೆತು ಮರಿಯಾಡ. ಮರುವುದು ಹೇಗಣ್ಣ, ನನ್ನನ್ನು ನೀನಣ್ಣ. ಮರುವುದು ಹೇಗಣ್ಣ, ನನ್ನನ್ನು ನೀನಣ್ಣ. ಅಚ್ಚಲವು ನಿನಗಿದು ವಂದಿರು ತಂದೆ ತಾಯಿಯಂತೆ, ಅತ್ತೆಮ ವಂದಿರು ತಂದೆ ತಾಯಿಯಂತೆ. ಗಂಡನೆ ನಿನಗೆ ಸೌಭಾಗ್ಯ, ಗಂಡನೆ ನಿನಗೆ ಸೌಭಾಗ್ಯ. ನನ್ನ ತಂಗಿ ವೇದವ ಮಾಡದೆ ಬಾಳಮ್ಮ, ವೇದವ ಮಾಡದೆ ಬಾಳಮ್ಮ.
ಚರ ಉಳಿಬೇಡ ಸಂಸಾರ ಗಿರತಿಗೆ ಚರ ಬಂದ್ರೆ ಮರಿಬ್ಯಾಡ ತವರೂರ ಬಂದ್ರೆ ಮರಿಬ್ಯಾಡ ತವರೂರ ತಂಗಮ್ಮ ತಿರಿಯಲ್ಲಿ ನೀತಿ ಬಿಡಬ್ಯಾಡ ತಿರಿಯಲ್ಲಿ ನೀತಿ ಬಿಡಬ್ಯಾಡ ಗಂಡ